ಗೋಬಿ ಮಂಚೂರಿ ಮನೇಲಿ ಮಾಡೋದು ತುಂಬ ಕಷ್ಟ ಅಂತ ಯಾವಾಗಲೂ ಹೊರಗಡೆ ತಿಂತೀರಾ? ಹಾಗಾದರೆ ಇವತ್ತೊಂದು ಸಿಂಪಲ್ ಆಗಿರೋ ಮೆಥಡ್ನಲ್ಲಿ ಗೋಬಿ ಮಂಚೂರಿನ ಬಜ್ಜಿಯಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣ. 3ರಿಂದ 4 ಸ್ಟೆಪ್ ಅಷ್ಟೇ. ಈ ವಿಡಿಯೋ ನೋಡಿದ ಮೇಲೆ ನೀವೇ ಹೇಳ್ತೀರಾ, ಇಷ್ಟು ಸುಲಭನಾ, ಹೊರಗಡೆ ಏನಕ್ಕೆ ತಿನ್ನಬೇಕು, ಮನೇಲೇ ಮಾಡೋಣ ಅಂತ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಗೋಬಿ ಮಂಚೂರಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಹೂಕೋಸನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಿಗೆ ಉಪ್ಪನ್ನು ಹಾಕಿ ಅದನ್ನು ಕುದಿಸ್ಬಿಟ್ಟು, ಕುದಿತಿರೋ ಅಂಥ ನೀರಿಗೆ ಈ ಹೂಕೋಸನ್ನು ಹಾಕಿ 1 ನಿಮಿಷ ಹಾಗೆ ಬಿಟ್ಟಿದ್ದೀನಿ. ಆವಾಗ ಏನಾಗುತ್ತೆ, ಹುಳ ಇದ್ರೆ ಕ್ಲೀನ್ ಆಗುತ್ತೆ, ಹಾಗೆಯೇ ಇದು ಸ್ವಲ್ಪ ಬೆಂದ್ಕೊಂಡಿರುತ್ತೆ. ಇವಾಗ ಹೂಕೋಸನ್ನ ನೀರೆಲ್ಲ ತೆಗೆದುಬಿಟ್ಟು ಅದ್ರ ಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಈ ರೀತಿ ಉದಿಸ್ತಾ ಇದ್ದೀನಿ. ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಲೈಟಾಗಿ ಕೋಟ್ ಆಗಿರಬೇಕು, ಬರೀ ಕಾರ್ನ್ಫ್ಲೋರ್ ಆದರೆ ಸಾಕಷ್ಟೇ. ಆಮೇಲೆ ಬಣ್ಣ ಬರಲಿ ಅಂತಂದ್ಬಿಟ್ಟು ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ತಕ್ಕಂತೆ ಇಲ್ಲಿ 1.5 ಟೀ ಸ್ಪೂನಷ್ಟು ಖಾರದ ಪುಡಿನ ಸೇರಿಸಿ, ಜೊತೆಗೆ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹೂಕೋಸನ್ನು ಉಪ್ಪಿನ ನೀರಿನಲ್ಲಿ ಹಾಕಿ 1 ನಿಮಿಷ ಬಿಟ್ಟಿರೋದ್ರಿಂದ ಸ್ವಲ್ಪ ಉಪ್ಪಿನಂಶ ಹಿಡಿದಿರುತ್ತೆ. ಇಲ್ಲಿ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೀರನ್ನು ಸೇರಿಸಿಲ್ಲ, ನೀರನ್ನ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಈ ಕಾರ್ನ್ಫ್ಲೋರು ಆ ಹೂಕೋಸಿಗೆ ಅಂಟ್ಕೋಬೇಕು. ಹಾಗಾಗಿ 1ರಿಂದ 2 ಟೀ ಸ್ಪೂನಷ್ಟು ನೀರನ್ನ ಈ ರೀತಿ ಚಿಮುಕ್ಸ್ಕೊಂಡು ಹಾಕೋಬೇಕು. ಜಾಸ್ತಿ ಸುರಿಬಾರ್ದು, ಈ ರೀತಿ ಚಿಮುಕ್ಸ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಹಿಟ್ಟೆಲ್ಲ ಚೆನ್ನಾಗಿ ಕೋಟ್ ಆಗಿರಬೇಕು. ಈ ಹೂಕೋಸಿಗೆ ಹಿಟ್ಟು ಜಾಸ್ತಿ ಹಾಕಬಾರ್ದು, ಬಜ್ಜಿ ಥರ ಸ್ವಲ್ಪ ಲೈಟಾಗಿ ಕೋಟ್ ಆಗಿದರೆ ಗೋಬಿ ಮಂಚೂರಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಎಲ್ಲ ಕೋಟಾಗಿ ರೆಡಿಯಾಗಿದೆ. ಇವಾಗ ನಾವೇನು ಮಾಡಬೇಕು, ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆ ಬಿಸಿ ಎಣ್ಣೆಗೆ ಇದನ್ನು ಹಾಕಿ ನಾವು ಬಜ್ಜಿನ ಹೇಗೆ ಫ್ರೈ ಮಾಡ್ತೀವೋ ಆ ರೀತಿ ಫ್ರೈ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಎಣ್ಣೆನ ಮೀಡಿಯಮಲ್ಲಿ ಇಟ್ಕೋಬೇಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಗೆ ಈ ಹೂಕೋಸನ್ನು ಹಾಕ್ಕೊಂಡು ನಾವು ಬಜ್ಜಿ ಹೇಗೆ ಫ್ರೈ ಮಾಡ್ತೀವೋ ಆ ರೀತಿ ಫ್ರೈ ಮಾಡೋದಷ್ಟೇ. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಇದು ಕ್ರಿಸ್ಪಿಯಾಗಿ ಹೋಗ್ಬಿಡುತ್ತೆ. ಹೂಕೋಸನ್ನು ನಾವು ಮೊದಲೇ ನೀರಿನಲ್ಲಿ ಹಾಕಿ, ಬಿಸಿ ನೀರಿನಲ್ಲಿ ಹಾಕಿ ಸ್ವಲ್ಪ ಬೇಯಿಸಿರೋದ್ರಿಂದ ಈಗ ಬೇಗ ಬೆಂದ್ಬಿಡುತ್ತೆ. ನೋಡ್ತಾ ಕೈ ಆಡಿಸ್ತಾ ಇದ್ದರೆ ಇದು ಚೆನ್ನಾಗಿ ಬೆಂದ್ಕೊಬಿಡುತ್ತೆ, ಸ್ವಲ್ಪ ಕ್ರಿಸ್ಪಿನೂ ಆಗಿರುತ್ತೆ. ಇವಾಗ ಎಣ್ಣೆಯಿಂದ ತೆಗೆದ್ರೆ ಈ ಹೂಕೋಸು ರೆಡಿಯಾಗಿದೆ. ಇದೇ ರೀತಿ ನಾನು ಮಾಡ್ಕೊಂಡಿರೋಂಥ ಹೂಕೋಸನ್ನೆಲ್ಲ ಫ್ರೈ ಮಾಡ್ಕೊಂಡು ಸೈಡ್ನಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸಾಸನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಟೊಮೆಟೊ ಸಾಸು, ಸೋಯಾ ಸಾಸು, ವಿನೆಗರು ಹಾಗೆ ಚಿಲ್ಲಿ ಸಾಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನು ಸಹ ಇಟ್ಕೊಂಡಿದ್ದೀನಿ. ಈಗ ಈ ಸಾಸನ್ನು ಹೇಗೆ ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ಮೊದಲು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಸೇರಿಸ್ತೇನೆ. ರೆಡ್ ಚಿಲ್ಲಿ ಸಾಸು ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. 2 ಟೇಬಲ್ ಸ್ಪೂನಷ್ಟು ವಿನೆಗರ್ನ ಸೇರಿಸಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸನ್ನ ಸೇರಿಸ್ತೀನಿ. ಜಾಸ್ತಿ ಸೇರಿಸ್ಬಿಟ್ರೆ ಕಪ್ಪಗೆ ಬರುತ್ತೆ, ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ಸೇರಿಸಿ. 3 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸನ್ನು ಸೇರಿಸಿ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ನ ಹಾಕಿದರೆ ಈ ಸಾಸ್ನಲ್ಲಿ ಒಂದು ಥಿಕ್ನೆಸ್ ಬರುತ್ತೆ, ಗೋಬಿ ಮಂಚೂರಿ ಮಾಡಿದಾಗ ಒಂದು ಶೈನಿಂಗ್ ಬರುತ್ತೆ. ಹಾಗಾಗಿ ಇಲ್ಲಿ 1ರಿಂದ 2 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಿ ಈ ಸಾಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಕಾರ್ನ್ಫ್ಲೋರಲ್ಲಿ ಗಂಟು ಇರಬಾರ್ದು, ಆ ರೀತಿ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಸೈಡಿಗೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟು ನಾವೇನು ಮಾಡಬೇಕಾಗುತ್ತೆ, ಈಗ ಸಾಸನ್ನು ಹಾಕಿ ಸ್ವಲ್ಪ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮನ್ನು ಹಾಕಿ ಫ್ರೈ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ. ಯಾವ ಎಣ್ಣೆ ಅಂತಂದರೆ ನಾವು ಗೋಬಿ ಮಂಚೂರಿ ಫ್ರೈ ಮಾಡಿದ್ವಲ್ಲ ಆ ಎಣ್ಣೆ ಇಲ್ಲಿ ಸೇರಿಸಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂದಾಗ 2 ಟೇಬಲ್ ಸ್ಪೂನಷ್ಟು ಸಣ್ಣಗೆ ಕತ್ತರಿಸೋ ಅಂತಹ ಬೆಳ್ಳುಳ್ಳಿ ಪೀಸು, 1 ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನು ಈ ರೀತಿ ದಪ್ಪವಾಗಿ ಕಟ್ ಮಾಡಿಕೊಂಡು ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡಿದ್ದನ್ನ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ, ಕ್ಯಾಪ್ಸಿಕಮ್, ಬೆಳ್ಳುಳ್ಳಿಗೆ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪಿನಂಶ ಇದಕ್ಕೆ ಹಿಡ್ಕೊಳ್ಳಿ ಅಂತ ಅಷ್ಟೇ. ಉಪ್ಪನ್ನು ಕಾರ್ನ್ಫ್ಲವರ್ ಹಾಕು ಬೇಯಿಸಿದ್ದೀವಿ, ಸಾಸ್ಗೂ ಸೇರಿಸಿದ್ದೀವಿ, ಸಾಸಲ್ಲೂ ಇರುತ್ತೆ, ವಿನೆಗರಲ್ಲಿರುತ್ತೆ, ಎಲ್ಲ ಸಾಸಲ್ಲೂ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಹಾಗೆಯೇ ಕಾಲಿಫ್ಲವರ್ ಫ್ರೈ ಮಾಡಬೇಕು ಸಹ ಉಪ್ಪನ್ನು ಹಾಕಿರೋದ್ರಿಂದ ನೋಡಿಕೊಂಡು ನಾವು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಇವಾಗ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಬಾಡಿದೆ ಅಂದಾಗ ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡಿದ್ದೀವಿ. ಇವಾಗ ಮಿಕ್ಸ್ ಮಾಡಿರೋಂಥ ಸಾಸನ್ನು ಇದನ್ನು ಚೆನ್ನಾಗಿ ಹಾಕ್ಬಿಟ್ಟು ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡು 1 ನಿಮಿಷ ಕಾದರೆ ಸಾಕಷ್ಟೇ. ಈ ಸಾಸೆಲ್ಲ ಚೆನ್ನಾಗಿ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಗೋಬಿ ಮಂಚೂರಿ ಸ್ವಲ್ಪ ನೀರು ಥರ ಇರಬೇಕು ಅಂತಂದರೆ ನೀವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಡ್ರೈ ಆಗಿರಬೇಕು ಅಂತಂದರೆ ಸಾಸ್ ಸ್ವಲ್ಪ ಗಟ್ಟಿ ಆದ ತಕ್ಷಣವೇ ನಾವು ಫ್ರೈ ಮಾಡಿರೋಂಥ ಗೋಬಿ ಮಂಚೂರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಮೊದಲೇ ಹೇಳಿದೆ, ಈ ಗೋಬಿ ಮಂಚೂರಿ ಮಾಡಬೇಕಾದ್ರೆ ಫ್ಲೇಮ್ ಹೈಯಲ್ಲೇ ಇರಬೇಕು. ಫ್ಲೇಮ್ ಹೈಯಲ್ಲೇ ಇಟ್ಕೊಂಡು ಟಪ ಅಂತ ಮಾಡಿಬಿಟ್ರೆ ಬೇಗ ಆಗೋಗ್ಬಿಡುತ್ತೆ. ಒಂದು ಗೋಬಿನ ಫ್ರೈ ಮಾಡ್ಕೊಳ್ಳೋದು, ಇನ್ನೊಂದು ಸಾಸ್ನ ರೆಡಿ ಮಾಡಿಕೊಂಡು ನೆಕ್ಸ್ಟು ಈ ಸಾಸಿಗೆ ಈರುಳ್ಳಿ, ಕ್ಯಾಪ್ಸಿಕಮು, ಬೆಳ್ಳುಳ್ಳಿ ಎಲ್ಲ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಆಮೇಲೆ ಫ್ರೈ ಮಾಡಿರೋಂಥ ಗೋಬಿನ ಹಾಕಿ ಹೈ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡಿದರೆ ರುಚಿಯಾದಂತಹ ಗೋಬಿ ಮಂಚೂರಿಯನ್ನು ಮನೆಯಲ್ಲೇ ರೆಡಿ. ಎಷ್ಟು ಸುಲಭವಾಗಿ ಮನೆಯಲ್ಲಿ ಮಾಡ್ಬೋದಲ್ವಾ. ಇದನ್ನು ಹೊರಗಡೆ ಹೋಗಿ ತಿಂತಾಯಿದ್ರೆ ಈ ಗೋಬಿನ ಕರೆಕ್ಟಾಗಿ ಕ್ಲೀನ್ ಮಾಡಿದ್ದಾರೆ, ಯಾವ ಸಾಸ್ ಹಾಕಿದ್ದಾರೆ ಅಂತ ಅಲ್ಲಿ ಯೋಚನೆ ಮಾಡ್ತಾನೇ ಇರುತ್ತೆ. ಹಾಗಾಗಿ ಮನೆಯಲ್ಲೇ ಸುಲಭವಾಗಿ ಹೈಜೀನಾಗಿ ಈ ರೀತಿ ಮಾಡ್ಕೊಳ್ಳಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.